ಬಾಗಲಕೋಟೆ ವಿರುದ್ಧ ಬಳ್ಳಾರಿ ದಾಳಿಯಲ್ಲಿ ಬಾಗಲಕೋಟೆ ತಂಡದ ನಿಖಿಲ್ ಯುವ ದಾಳಿಗಾರ ರೈಟ್ ಕವರ್ ಮೇಲೆ ಒಂದು ಅದ್ಭುತವಾದಂಥ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಎದುರಳಿ ಆಟಗಾರನನ್ನ ಇಲ್ಲಿ ಔಟ್ ಮಾಡಲು ಯಶಸ್ವಿ ಆಗ್ತಾ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಬಳ್ಳಾರಿ ತಂಡಕ್ಕೆ ಡೂ ಆರ್ ಡೈ ಜರ್ಸಿ ನಂಬರ್ 5 ಆಟಗಾರ. ದಾಳಿಯಲ್ಲಿ ಕಿರಣ್ ಲೆಫ್ಟ್ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಮಿಡ್ ಲೈನ್ನ ಹತ್ತಿರದಲ್ಲಿ ಒಂದು ಟ್ಯಾಕಲ್ ಬಂದಿರೋದ್ರಿಂದ ಕಿರಣ್ ಯಶಸ್ವಿಯಾಗಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಉತ್ತರ ಕನ್ನಡ ವಿರುದ್ಧ ರಾಯಚೂರು ಪ್ರಥಮಾರ್ಧದ ಮುಕ್ತಾಯವಾಗಿದೆ. ಅಲ್ಲ ಅಲ್ಲ ಮುಂದಿನ ಪಂದ್ಯ ಕಣ 1ರಲ್ಲಿ ಕೊಡಗು ವಿರುದ್ಧ ಉಡುಪಿ. ಎರಡು ತಂಡಗಳಿಗಿದು ಎರಡನೇ ಕರೆ. ಹಾಗೆ ಕಣ 2ರಲ್ಲಿ ಹಾವೇರಿ ವಿರುದ್ಧ ಶಿವಮೊಗ್ಗ.
ಎಸ್ ಸತ್ಯಪ್ಪ ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ನಮ್ಮ ಆಟಗಾರ ಉತ್ತಮವಾದಂಥ ಒಂದು ದಾಳಿಯೊಂದಿಗೆ ಒಂದಂಕದ ಸೇರ್ಪಡೆ ಆಗ್ತದೆ ಬಾಗಲಕೋಟೆ ತಂಡಕ್ಕೆ. ಎಸ್ ಜಂಪ್ತಾ ಇದ್ಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಬಲಿಷ್ಠವಾದಂತಹ ಒಂದು ಟ್ಯಾಕಲ್ ಬಳ್ಳಾರಿಯ ಡಿಫೆನ್ಸ್ ಭಾಗದಲ್ಲಿ ಒಂದು ಉತ್ತಮವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಂಡು ಒಂದಂಕವನ್ನಲ್ಲಿ ಪಡ್ಕೊಳ್ತಾ ಇದ್ರೆ. ಬಳ್ಳಾರಿ 4 ಬಾಗಲಕೋಟೆ 3 ಒಂದು ಅಂಕದ ಮುನ್ನಡೆಯಲ್ಲಿ ಬಳ್ಳಾರಿ ತಂಡ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಶಂಕರ್ ಅವರು ಪೊಲೀಸ್ ಇಲಾಖೆ ಇವರಿಗೆ ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಪದಕವನ್ನು ನೀಡಿ ಅವರನ್ನು ಗೌರವಿಸಿದೆ. ಹಾಗೆ ರಾಜ್ಯಪಾಲರ ಪದಕ, ಅದೇ ರೀತಿ ಭಾರತ ಸರ್ಕಾರದಿಂದ ರಾಷ್ಟ್ರಪತಿ ಪದಕ ಪುರಸ್ಕೃತರು ಶ್ರೀಯುತ ಶಂಕರ್ ಅವರು ಪೊಲೀಸ್ ಇಲಾಖೆ ಅವರು ಸಹ ಆಗಮಿಸಿ ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉತ್ತರ ಕನ್ನಡ ತಂಡಕ್ಕೆ ಡೂ ಆರ್ ಡೈ ದಾಳಿಯಲ್ಲಿ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಯುವ ಆಟಗಾರ ಈ ಬಾರಿ ಅದ್ಭುತವಾದಂತಹ ಒಂದು ಎಸ್ಕೇಪ್. ಗ್ಯಾಪ್ ಅನ್ನ ಹುಡುಕ್ತಾ ಫಾಲೋ ನೋಡೋದಕ್ಕೆ ಬಂದಂತ ಇಬ್ಬರು ಆಟಗಾರನ್ನ ಭೇದಿಸಿಕೊಂಡು ಇಲ್ಲಿ ಒಟ್ಟಾರೆಯಾಗಿ 4 ಅಂಕವನ್ನ ಪಡ್ಕೊಳ್ತಾ ಇದ್ದಾನೆ ರಾಮು ಗೌಡೆ. ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಜರ್ಸಿ ನಂಬರ್ 5 ಈ ಬಾರಿ ಅದ್ಭುತವಾದಂತಹ ಒಂದು ಬ್ಲಾಕ್ ಮಿಡ್ ಲೈನ್ ನ ಹತ್ತಿರದಲ್ಲಿ ಟ್ಯಾಕಲ್ ಬಂದರೂ ಸಹ ತನ್ನ ಬಲಿಷ್ಠ ಬಾಹುಗಳ ಬಂಧನದಲ್ಲಿ ದಾಳಿಗರನನ್ನು ಬಂಧಿಸಿಕೊಂಡಿದ್ದಾನೆ. ಕೊನೆಯ 4 ನಿಮಿಷಗಳು ಕಣ 1ರಲ್ಲಿ ಅಂತಿಮ ಕರೆ. ಉಡುಪಿ ವಿರುದ್ಧ ಕೊಡಗು, 2 ತಂಡದ ನಾಯಕರಿಗೆ ಇದು ಅಂತಿಮ ಕರೆ. ಉತ್ತಮವಾದಂತಹ ಆಂಕಲ್ ಹೋಲ್ಡ್ ಬಳ್ಳಾರಿಯ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಒಂದು ಬಲಿಷ್ಠವಾದಂತಹ ಆಂಕಲ್ ಹೋಲ್ಡ್. ಮೊಸಳೆಯ ಬಿಗಿ ಹಿಡಿತದೊಂದಿಗೆ ಬಳ್ಳಾರಿ ತಂಡದ ಆಟಗಾರರು ಇಲ್ಲಿ 3 ಅಂಕದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಗಣಿನಾಡು ಬಳ್ಳಾರಿ ಸೂಪರ್ ಟೇಕಲ್ ಆನ್ ಆಗಿದ್ದ ಸಂದರ್ಭ ಅದ್ಭುತವಾದಂತಹ ಒಂದು ಟ್ಯಾಕಲ್. ಈ ಮೂಲಕ 2 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಬಾಗಲಕೋಟೆ. ಬಳ್ಳಾರಿ ವಿರುದ್ಧ ಬಾಗಲಕೋಟೆ. ಬಳ್ಳಾರಿ 6 ಬಾಗಲಕೋಟೆ 5, 1 ಅಂಕದ ಮುನ್ನಡೆಯಲ್ಲಿ ಬಳ್ಳಾರಿ ತಂಡ. ಉತ್ತರ ಕನ್ನಡ ವಿರುದ್ಧ ರಾಯಚೂರು. ಸ್ಕೋರ್
ಉತ್ತಮವಾದಂಥ ಟ್ಯಾಕಲ್ ರಾಯಚೂರು ತಂಡದ ಆಟಗಾರರಿಂದ. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಗೆ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಅವರ ಅಭಿಮಾನಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ನೋಡಿ ಬನ್ನಿ, ಉಡುಪಿ ಹಾಗೂ ಕೊಡಗು ಅಂತಿಮ ಕರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಉಡುಪಿ ಹಾಗೂ ಕೊಡಗು ಕಣವೊಂದರಲ್ಲಿ. ಒಂದು ಉತ್ತಮವಾದಂಥ ಟ್ಯಾಕಲ್ ರಾಯಚೂರು ತಂಡದ ಆಟಗಾರರಿಂದ ನಿಧಾನಗತಿಯಲ್ಲಿ ಉತ್ತರ ಕನ್ನಡದ ವಿರುದ್ಧ ಟ್ಯಾಕಲ್ಗಳನ್ನು ಸಾಧಿಸಿಕೊಳ್ತಾ ಒಂದೊಂದು ಅಂಕವನ್ನು ಇಲ್ಲಿ ಕಲೆ ಹಾಕ್ತಾ ಇದ್ದಾರೆ. ದಾಳಿಯಲ್ಲಿ ರಾಯಚೂರು ತಂಡದ ಆಂಜನೇಯ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದರೆ ಯಾವುದೇ ಅಂಕಲದ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆದರು. ಫಸ್ಟ್ ಏಡ್ ಸ್ಪ್ರೇ ನೀಡಿ, ಫಸ್ಟ್ ಏಡ್ನವರು ಅಂಜನೇ. ಸತ್ಯಪ್ಪ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರರು, ಬೆಂಗಳೂರು ರೂರಲ್ ತಂಡದ ಆಟಗಾರರು ಬೇಗನೆ ಬರಬೇಕು. ಬೆಂಗಳೂರು ರೂರಲ್ ತಂಡದ ಪ್ರತಿಯೊಬ್ಬ ಆಟಗಾರರು ಇಲ್ಲಿ ಬೇಗ ಬರಬೇಕು. ಅನೌನ್ಸರ್ ಟೇಬಲ್ ಹತ್ರ ಬನ್ನಿ. ಬೆಂಗಳೂರು ರೂರಲ್ ಕೋಚ್, ಪ್ಲೇಯರ್ ಬನ್ನಿ ಬೇಗ. ಎಲ್ಲಿದ್ದೀರಿ? ಬನ್ನಿ ಬನ್ನಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕೋರ್ಟ್ ನಂಬರ್ 1, ಕೊಡಗು ವರ್ಸಸ್ ಉಡುಪಿ. ಬೋಟ್ ಟೀಮ್ ಕ್ಯಾಪ್ಟನ್, ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ. ಕೊಡಗು ವಿರುದ್ಧ ಉಡುಪಿ. ಎರಡು ತಂಡದ ನಾಯಕರೇ, ತಮಗಿದು ಅಂತಿಮ ಕರೆ. ತಂಡದ ನಾಯಕರೇ ಆಟಗಾರರನ್ನು ನಿಗದಿಸಿ ಅಂಕಣ ಮುಂದಕ್ಕೆ ಕರೆ ತನ್ನಿ. ಕೊಡಗು ಉಡುಪಿ ಪಂದ್ಯ ಮುಗಿದಿದೆ, ಬೇಗ ಅಂಕಣ ಪ್ರವೇಶ ಮಾಡಬೇಕು. ಕೊಡಗು ಉಡುಪಿ. ಈ ಪಂದ್ಯಕ್ಕೆ ರೆಫ್ರಿ ರಮೇಶ್ ಬಾಬು, ಅಂಪೈರ್ ಮುನೇಗೌಡ ಸಮೀರ್, ಸ್ಕೋರರ್ ಅಲಿ, ಅಸಿಸ್ಟೆಂಟ್ ಸ್ಕೋರರ್ ಕೃಷ್ಣಪ್ಪ ರಾಜು, ಥರ್ಡ್ ರೈಡ್ ಯಮುನಪ್ಪ, 30 ಸೆಕೆಂಡ್ ಪಾಷಾ. ಹಲೋ, ಕೊಡಗು ಉಡುಪಿ ಬೇಗ ಕರ್ಕೊಂಬನ್ರಿ ಟೀಮ್ನ. ಕೊಡಗು ವಿರುದ್ಧ ಉಡುಪಿ ಜಿಲ್ಲಾ ತಂಡದ ಆಟಗಾರ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ಕೋಟೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಹಾಗೆ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದಂಥ ಆಟಗಾರ. ಒಂದು ಅದ್ಭುತವಾದಂತಹ ಜಂಪ್ ಮುಖೇನ ಎಸ್ಕೇಪ್ ಆಗ್ತಾ ಇಲ್ಲಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿ ಆದರು. ಬಾಗಲಕೋಟೆ 10, ಬಳ್ಳಾರಿ 7. ದಾಳಿಯಲ್ಲಿ ರಾಮಾಂಜನೇಯ ಡುಬ್ಕಿ ಹೊಡೆಯುವಂತ ಪ್ರಯತ್ನ ಇತ್ತು. ಬಾಗಲಕೋಟೆಯ ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಚೈನ್ ಟ್ಯಾಕಲ್. ಕೊಡಗು ವಿರುದ್ಧ ಉಡುಪಿ ತಂಡದ ನಾಯಕರೇ ಸಾಕಷ್ಟು ಅಂತಿಮ ಕರೆಗಳನ್ನು ನೀಡಾಗಿದೆ. ಯಾಕೆ ಲೇಟ್ ಮಾಡ್ತಿದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಕೊಡಗು ವಿರುದ್ಧ ಉಡುಪಿ ಜಿಲ್ಲಾ ತಂಡ. ರೆಫ್ರಿ ಹೋಗಿ ಅಲ್ಲಿ ಯಾರೋ ಕರ್ಕೊಂಬನ್ನಿ. ಹಲೋ, ಅಂಕಣ 1 ರೆಫ್ರಿ ಯಾರು? ಎಲ್ಲ ಪ್ಲೇಯರ್ಸ್ ದಯವಿಟ್ಟು ಅಂಕಣಕ್ಕೆ ಬರಬೇಕು. ತಂಡದ ಆಟಗಾರರು ಅಂಕಣ ಖಾಲಿ ಇದೆಯೇ? ಕೊಡಗು ಉಡುಪಿ ಮ್ಯಾಚ್ ಆಗೋದಕ್ಕಿಂತ ಮುಂಚೆನೆ ನಾನು ಕಾಲ್ ಕೊಡ್ತಾ ಇದ್ದೀನಿ, ಅದಕ್ಕೇನೆ ಲೇಟ್ ಮಾಡ್ತೀರಾ ಅಂತ ಅಂದ್ರೂ ಲೇಟ್ ಮಾಡ್ತೀರಾ.
ಕಣ 2ರಲ್ಲಿ ಮುಂದಿನ ಪಂದ್ಯ ಹಾವೇರಿ ವಿರುದ್ಧ ಶಿವಮೊಗ್ಗ. ತಮಗಿದು 2ನೇ ಕರೆ. ಕಣ 2ರಲ್ಲಿ ಹಾವೇರಿ ವಿರುದ್ಧ ಶಿವಮೊಗ್ಗ. 2 ತಂಡಕ್ಕೆ ಇದು 2ನೇ ಕರೆ. ಕೊಡಗು ಉಡುಪಿ ಬೂತ್ರಾಪರೆ ಟೀಮ್ ಕರ್ಕೊಂಬನ್ನಿ. ಕೊಡಗು ವಿರುದ್ಧ ಉಡುಪಿ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಕರ್ನಾಟಕದ 31 ಜಿಲ್ಲಾ ತಂಡಗಳು ಈ ಒಂದು ASB ಕ್ರೀಡಾಂಗಣದಲ್ಲಿ 4 ದಿನಗಳ ಕಾಲ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಗಾಗಿ ಸೆಣಸಾಟವನ್ನು ನಡೆಸಿಕೊಳ್ಳಿಕ್ಕಿದ್ದಾರೆ. ರನ್ ಮಾಡ್ಕೊಂಡು ಬರ್ರಿ. ಆಗಿರುವಂತಹ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ಶಂಕರ್ ಸರ್ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ತಂಡಗಳ ಒಂದು ಪರಿಚಯ ಮಾಡಿಕೊಂಡು ಶುಭ ಹಾರೈಸಿ ಪಂದ್ಯಕ್ಕೆ ಚಾಲನೆ ನೀಡುತ್ತಾ ಇದ್ದಾರೆ. ಉಡುಪಿ ವಿರುದ್ಧ ಕೊಡಗು. ಉಡುಪಿ ತಂಡದಲ್ಲಿ ಜೆರ್ಸಿ ನಂಬರ್ 8ರಲ್ಲಿ ಸುಕೇಶ್ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ. ಅದೇ ರೀತಿ ಕಲಂದರ್ ಜೆರ್ಸಿ ನಂಬರ್ 3ರಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರನ್ನ ಇಲ್ಲಿ ಕಾಣಬಹುದು. ಅದೇ ರೀತಿ ಕೊಡಗು ಜಿಲ್ಲಾ ತಂಡದಲ್ಲಿ ಜೆರ್ಸಿ ನಂಬರ್ 4ರಲ್ಲಿ ಹೇಮಂತ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಹೆಮ್ಮೆ ಆಟಗಾರ.
ಬಾಗಲಕೋಟೆ ವಿರುದ್ಧ ಬಳ್ಳಾರಿ 14-7. ಬಾಗಲಕೋಟೆ 7 ಅಂಕದ ಮುನ್ನಡೆಯಲ್ಲಿದೆ. 14-7 ಇನ್ ಫೇವರ್ ಆಫ್ ಬಾಗಲಕೋಟೆ. ಎರಡೂ ತಂಡಕ್ಕೆ ಶುಭ ಹಾರೈಸಿದಂತೆ ಎಲ್ಲ ಗೌರವ ಅತಿಥಿಗಳು ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಗೋಪಾಲ್ 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 ನೋಡಿ, ಮತ್ತೆ ಮತ್ತೆ ಹೇಳಲ್ಲ, ಪ್ರವೇಶ ದ್ವಾರದಲ್ಲಿ ನಿಂತಿರುವಂತಹ ಪ್ರೇಕ್ಷಕ ಬಂಧುಗಳು, ನಿಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. ದಯಮಾಡಿ ಗ್ಯಾಲರಿಯಲ್ಲಿ ಆಸೀನರಾಗಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ನೋಡಿ, ಇಲ್ಲಿ ಸ್ಪಾರ್ಕಲ್ ಫೈರಿಂಗ್ ಕೂಡ ಇರುತ್ತೆ. ಸುಮ್ಮನೆ ನಿಮಗೆ ತೊಂದರೆ, ದಯವಿಟ್ಟು ಪ್ರೇಕ್ಷಕರು ಗ್ಯಾಲರಿಯಲ್ಲೇ ಆರಾಮಾಗಿ ಕೂತ್ಕೊಂಡು ಮ್ಯಾಚನ್ನು ವೀಕ್ಷಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಜೊತೆಯಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ KP ರಾಜಶೇಖರ್ ಅವರು ಹಾಗೂ ಶ್ರೀಯುತ ಲೋಕೇಶ್ ರವರು ಈ ಒಂದು ಕಬಡ್ಡಿ ಪಂದ್ಯಾವಳಿ ಆಯೋಜನೆಯಲ್ಲಿ ಅವರು ಸಹ ಸಹಕಾರವನ್ನು ನೀಡುತ್ತಾ ಈ ಒಂದು ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ನ ದ್ವಿತೀಯ ದಿನದ ಈ ಸುಂದರ ಸಂಚೆಯಲ್ಲಿ ನಾವೆಲ್ಲ ಇದ್ದೇವೆ. ದಾಳಿಯಲ್ಲಿ ಬಾಗಲಕೋಟೆಯ ವಿನೋದ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಈ ಒಂದು ಬಾಗಲಕೋಟೆ ಜಿಲ್ಲಾ ತಂಡದಲ್ಲಿ ಒಬ್ಬ ಸ್ಟಾರ್ ಪ್ಲೇಯರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಬಳ್ಳಾರಿ ತಂಡದ ಜೆರ್ಸಿ ನಂಬರ್ 8 ಆಟಗಾರ. ಉಡುಪಿ ಜಿಲ್ಲಾ ತಂಡದ ಕಲಂದರ್, ಕೊಡಗು ಜಿಲ್ಲೆಯ 7 ಆಟಗಾರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ನಿಧಾನಗತಿಯ ಆಟವನ್ನು ಕಾಣಬಹುದು. ಸ್ಲೋ ಆಗಿ ಗೇಮನ್ನು ಸ್ಟಾರ್ಟ್ ಮಾಡುವಂಥದ್ದು ಸಹಜ. ದಾಳಿಯಲ್ಲಿ ಹೇಮಂತ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಕೊಡಗಿನ ಹೆಮ್ಮೆಯ ಆಟಗಾರ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕನಾಗಮಂಗಲ ಶ್ರೀಯುತ ವೆಂಕಿರವರು, ಹಾಗೆ ದೊಡ್ಡನಾಗಮಂಗಲ ಶ್ರೀಯುತ ರಾಜರೆಡ್ಡಿರವರು, ಅದೇ ರೀತಿ
ಚಿಕ್ಕನಾಗಮಂಗಲ ಶ್ರೀಯುತ ಬಾಬು ರೆಡ್ಡಿರವರು ಆಗಮಿಸಿದ್ದಾರೆ. ಕ್ರೀಡಾ ಪ್ರೋತ್ಸಾಹಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಿಕ್ಕನಾಗಮಂಗಲ ಶ್ರೀಯುತ ವೆಂಕಿರವರು, ಹಾಗೆ ದೊಡ್ಡನಾಗಮಂಗಲ ಶ್ರೀಯುತ ರಾಜರೆಡ್ಡಿರವರು, ಅದೇ ರೀತಿ ಶ್ರೀಯುತ ಬಾಬು ರೆಡ್ಡಿರವರು ಚಿಕ್ಕನಾಗಮಂಗಲ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಳ್ಳಾರಿ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ನಲ್ಲಿ ಜರ್ಸಿ ನಂಬರ್ 8 ಆಟಗಾರ, ಬಾಗಲಕೋಟೆ 7 ಆಟಗಾರ ನಡುವೆ ಈ ಬಾರಿ ಸತ್ಯಪ್ಪ ಮಟ್ಟಿ ಹಾಗೂ ಸಹ ಆಟಗಾರನಿಂದ ಒಂದೊಳ್ಳೆ ಟ್ಯಾಕಲ್. ಈ ಪಂದ್ಯದ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ರೆ ಬಾಗಲಕೋಟೆ. ಕೋರ್ಟ್ ನಂಬರ್ 1, ನೆಕ್ಸ್ಟ್ ಮ್ಯಾಚ್ ಹಾಸನ್ ವರ್ಸಸ್ ಚಿತ್ರದುರ್ಗ. ಬೋತ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ, ಫಸ್ಟ್ ಕಾಲ್ ಫಾರ್ ಯು. ಕಣ 1ರಲ್ಲಿ ಮುಂದಿನ ಪಂದ್ಯ ಹಾಸನ ಜಿಲ್ಲೆ ವಿರುದ್ಧ ಚಿತ್ರದುರ್ಗ ಜಿಲ್ಲೆ. 2 ತಂಡದ ನಾಯಕರೇ ಆಟಗಾರನಿಗೊಳಿಸಿ. ಹಾಸನ್ ಚಿತ್ರದುರ್ಗ ಬೇಗವಾಗಿ ರೆಡಿಯಾಗಬೇಕು. ಉಡುಪಿ ಜಿಲ್ಲೆಯ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಆಂಕಲ್ ಔಟ್ ಮಾಡುವಂತ ಪ್ರಯತ್ನ ಇತ್ತು. ಸಪೋರ್ಟ್ ಮಾಡೋದಕ್ಕೆ ಬಂದಂತ ಆಟಗಾರ ಸೈಲಿ ಔಟ್ ಆಗ್ತಾ 2 ಅಂಕದ ಸೇರ್ಪಡೆ ಆಗಿದೆ ಕೊಡಗು ಜಿಲ್ಲಾ ತಂಡಕ್ಕೆ. 6-3 ಇನ್ ಫೇವರ್ ಆಫ್ ಕೊಡಗು ಜಿಲ್ಲಾ ತಂಡ. ದಾಳಿಯಲ್ಲಿ ಉಡುಪಿ ಜಿಲ್ಲಾ ತಂಡದ ಜರ್ಸಿ ನಂಬರ್ 1 ಆಟಗಾರ ಒಂದು ಕ್ವಿಕ್ ಆದಂತಹ ಬೋನಸ್ ಅಂಕವನ್ನು ಪಡ್ಕೊಳ್ತಾ ತಂಡಕ್ಕೆ ವಾಪಸ್ ಆಗಿದ್ದಾರೆ. ನಿಧಾನಗತಿಯಲ್ಲಿ ದಾಳಿಯನ್ನು ಆರಂಭಿಸಿಕೊಳ್ತಾ ಇರುವಂತಹ ಕೊಡಗು ಜಿಲ್ಲಾ ತಂಡದ ಜರ್ಸಿ ನಂಬರ್ 13 ಆಟಗಾರ ವಿಶಿಷ್ಟ ರೀತಿಯ ದಾಳಿಯನ್ನು ಸಹ ಇಲ್ಲಿ ಕಾಣಬಹುದಾಗಿತ್ತು. ಅಷ್ಟೇ ಅದ್ಭುತವಾದಂತಹ ಒಂದು ಟ್ಯಾಕಲ್. ಸುಕೇಶ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರನಾಗಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಜರ್ಸಿ ನಂಬರ್ 8 ಆಟಗಾರ. ದಾಳಿಯಲ್ಲಿ ಕಲಂದರ್ ಉಡುಪಿ ಜಿಲ್ಲೆಯ ಒಬ್ಬ ಅನುಭವಿ ಆಟಗಾರನಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ ಸ್ವಾಮಿರವರು ಆಗಮಿಸಿದ್ದಾರೆ. ಮಾಜಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಸನ್ನರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಚಿನ್ನಪ್ಪರವರು ಕ್ರೀಡಾ ಪ್ರೋತ್ಸಾಹಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಮಬಲ ಹೋರಾಟದಲ್ಲಿ ಪಂದ್ಯ ಕೊಡಗು ವಿರುದ್ಧ ಉಡುಪಿ. ದಾಳಿಯಲ್ಲಿ ಕೊಡಗು ತಂಡದ ಜರ್ಸಿ ನಂಬರ್ 2 ಆಟಗಾರ. ಬೋನಸ್ ಆನ್ ಆಗಿರುವಂತ ಸಂದರ್ಭ. ರೈಟ್ ರೈಡರ್ ಸಾಕಷ್ಟು ವೇಗದ ದಾಳಿ, ಭಾರಿ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಉತ್ತಮವಾದಂತ ಟ್ಯಾಕಲ್
ಕೊಡಗು ಜಿಲ್ಲಾ ತಂಡದ ಆಟಗಾರರಿಂದ 7-6 ಇನ್ ಫೇವರ್ ಆಫ್ ಕೊಡಗು. ಕೊಡಗು ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಗಾರನಿಗೆ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಸಾಕಷ್ಟು ವೇಗದ ದಾಳಿಯೊಂದಿಗೆ ರೈಟ್ ಇನ್ ಜಾಗದಲ್ಲಿದ್ದಂಥ ಆಟಗಾರನ ಮೇಲೆ ಟಾರ್ಗೆಟ್ ಮಾಡ್ತಾ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಸಮಬಲ ಹೋರಾಟದಲ್ಲಿ ಪಂದ್ಯ ಉಡುಪಿ ವಿರುದ್ಧ ಕೊಡಗು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಆರ್ ಶೇಖರ್ ಸರ್ ಅವರು ಆಗಮಿಸಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಚಿನ್ ಒಬ್ಬ ಯುವ ಆಟಗಾರ ಆಂಕಲ್ ಔಟ್ ಮಾಡುವಂಥ ಪ್ರಯತ್ನ ಇತ್ತು. ಒಂದು ಅದ್ಭುತವಾದಂತಹ ಜರ್ಕಿಂಗ್ ಅನ್ನು ಇಲ್ಲಿ ತೆಗೆದುಕೊಳ್ತಾ ತನ್ನ ವೇಗದ ದಾಳಿ ಮೂಲಕ ಇಲ್ಲಿ 2 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಅಂಕಣ 1ರ ಕೊಡಗು ಮತ್ತು ಉಡುಪಿ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ರಮೇಶ್ ಬಾಬುರವರು, ತೀರ್ಪುಗಾರರಾಗಿ ಶ್ರೀಯುತ ಮುನೇಗೌಡರು ಮತ್ತು ಸಮೀರ್ ಅವರು, ಸ್ಕೋರರ್ ಆಗಿ ಶ್ರೀಯುತ ಅಲಿ ಅವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಕೃಷ್ಣಪ್ಪ ಮತ್ತು ರಾಜರವರು, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಯಮನಪ್ಪ ಮತ್ತು 30 ಸೆಕೆಂಡ್ ಆಪರೇಟರ್ ಆಗಿ ಪಾಷಾ ಅವರು. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಎಲ್ಲ ತೀರ್ಪುಗಾರರು ಅತ್ಯಂತ ಉತ್ತಮ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಈ ಒಂದು ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು ಆಯೋಜಿಸಿದಂಥ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಪಂದ್ಯಾವಳಿಯ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 10-7ರಲ್ಲಿ ಪಂದ್ಯ, 3 ಅಂಕದ ಮುನ್ನಡೆಯಲ್ಲಿ ಕೊಡಗು ಜಿಲ್ಲಾ ತಂಡ. ದಾಳಿಯಲ್ಲಿ ಸಚಿನ್, ಕೊಡಗು ತಂಡದ ಒಬ್ಬ ಯುವ ಆಟಗಾರ. ಈ ಬಾರಿ ರೈಡರ್ ಸೆಲ್ಫ್ ಔಟ್ ಆದ್ರು, ಒಂದು ಸ್ವಲ್ಪ ಫುಟ್ ವರ್ಕ್ ಮಿಸ್ ಆಯಿತು. ಲಾಬಿಯನ್ನು ಪ್ರವೇಶ ಮಾಡಿರೋದ್ರಿಂದ ಇಲ್ಲಿ ಉಡುಪಿ ತಂಡಕ್ಕೆ ಸುಲಭವಾದಂಥ ಒಂದು ಅಂಕದ ಸೇರ್ಪಡೆ ಆಗ್ತದೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್, ಹಾವೇರಿ ಡಿಸ್ಟ್ರಿಕ್ಟ್ ವರ್ಸಸ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಬೋತ್ ಟೀಮ್ ಕ್ಯಾಪ್ಟನ್ ಬಿಂಗ್ ಯು ಟೀಮ್ ಇಮಿಡಿಯೇಟ್ಲಿ. ಹಾವೇರಿ ವಿರುದ್ಧ ಶಿವಮೊಗ್ಗ. 2 ತಂಡದ ನಾಯಕರೇ, ತಮಗಿದು ಅಂತಿಮ ಕರೆ. ತಂಡದ ನಾಯಕರೇ ಆಟಗಾರನ್ನು ಅಣಿಗೊಳಿಸಿ ಅಂಕಣಕ್ಕೆ ಕರೆ ತನ್ನಿ. ಈ ಪಂದ್ಯಕ್ಕೆ ಹಾವೇರಿ ವಿರುದ್ಧ ಶಿವಮೊಗ್ಗ. ಈ ಪಂದ್ಯಕ್ಕೆ ರೆಫ್ರಿ ಪಂಪಾಪತಿ, ಅಂಪೇರ್ ವೇಣು ಸಂಪತ್, ಸ್ಕೋರರ್ ನಂಜೇಶ್ ಗೌಡ, ಅಸಿಸ್ಟೆಂಟ್ ಸ್ಕೋರರ್ ಭೂತರಾಯಪ್ಪ, ಅಬ್ದುಲ್ ಖಾದರ್, ಥರ್ಡ್ ರೈಡ್ ವಿಶ್ವನಾಥ್, 30 ಸೆಕೆಂಡ್ ಅಭಿಷೇಕ್. ಆಲ್ ಅಪ್ಸೆಟ್ ಟೇಕ್ ಚಾರ್ಜ್ ಕೋರ್ಟ್ ನಂಬರ್ 2.